Hello young minds, welcome to Triple T Academy YouTube platform. ಈ ಸತಿ ಡಿಪ್ಲೊಮೊ DCET ಎಕ್ಸಾಮನ್ನು ಮೋರ್ ದೆನ್ 20,000 ಪ್ಲಸ್ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರ್ತಿದ್ರು. ಆದರೆ ಅಕ್ರಾಸ್ ಕರ್ನಾಟಕ ಇಂಜಿನಿಯರಿಂಗ್ ಪ್ಲಸ್ ಆರ್ಕಿಟೆಕ್ಚರ್ ಎರಡನ್ನೂ ಸೇರಿ ಕೇವಲ 9,500 ಸೀಟ್ಗಳಷ್ಟೇ ಇದ್ದಿದ್ದು. ಸೊ ಉಳಿದ ವಿದ್ಯಾರ್ಥಿಗಳಿಗೆ ಮನಸ್ಸಿಗೆ ಗೊಂದಲ ಆಗಿರುತ್ತೆ, ನನ್ನ ಪರಿಸ್ಥಿತಿ ಏನು ಅಂತ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಅಂತಲೇ KE ಅವರು ಮತ್ತೆ ಹೊಸ ನ್ಯೂಸನ್ನು ಬಿಟ್ಟಿದ್ದಾರೆ. ಈ ನ್ಯೂಸ್ ಏನು ಅಂದರೆ, ನಿಮ್ಮ ಸೀಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ನಿಮ್ಮ ಸೀಟ್ ನಂಬರನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ದಟ್ ಈಸ್ ಸರ್ಕಾರಿ ಕಾಲೇಜಲ್ಲಿ 1,600 ಸೀಟ್ಗಳನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೆ ಪ್ರೈವೇಟ್ ಕಾಲೇಜ್ಗಳಲ್ಲಿ 8,600 ಸೀಟ್ಗಳನ್ನು ಸಹ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಫಸ್ಟ್ ಚಾಯ್ಸ್ ಡೇಟನ್ನು ಸಹ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರೆಲ್ಲ ಈ ಫಸ್ಟ್ ಸೀಟ್ ಅಲಾಟ್ಮೆಂಟ್ಗೆ ಡೇಟನ್ನು ಬಿಟ್ಟಿದ್ರು ಪ್ರೀವಿಯಸ್ ಆಗಿ KE ಇಂದ, ಸೊ ಅದನ್ನು ಸಹ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ದಟ್ ಈಸ್ 22nd of January 2023 ಇಂದ 27th of January 2023 ವರೆಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಡೇಟ್ ಒಳಗಡೆ ನೀವು ನಿಮ್ಮ ಕಾಲೇಜಸನ್ನು ಚೂಸ್ ಮಾಡಿ ಫೀಸನ್ನು ಪೇಮೆಂಟ್ ಮಾಡಿ ಅಡ್ಮಿಷನ್ ಟಿಕೆಟನ್ನು ಸಹ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಕಾಲೇಜ್ ಸೀಟನ್ನು ಚಾಯ್ಸ್ ಮಾಡೋದಕ್ಕೆ, ಕಾಲೇಜನ್ನು ಚೂಸ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ? ದಟ್ ಈಸ್ 24th of January 2023. ಸೊ 24th of January 2023 ಒಳಗಡೆ ನೀವು ನಿಮ್ಮ ಕಾಲೇಜನ್ನು ನಿಮ್ಮ ಕಾಲೇಜನ್ನು ಚೂಸ್ ಮಾಡಬೇಕಾಗುತ್ತೆ. 25th ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಹಾಗೆ 27th ಒಳಗಡೆ ನೀವು ನಿಮ್ಮ ಕಾಲೇಜಲ್ಲಿ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಕಾಲೇಜಿನ ಅಡ್ಮಿಷನ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಇದಿಷ್ಟು ಎಂಟೈರ್ ಪ್ರೊಸೆಸ್ ವಿತಿನ್ 27th of January 2023 ಒಳಗಡೆ ನೀವು ಸೀಟನ್ನು ಮಾಡ್ಕೊಬೇಕಾಗುತ್ತೆ. ಸೊ ಇದಿಷ್ಟು KE ಅಫಿಷಿಯಲ್ ಇನ್ಫಾರ್ಮೇಷನ್ಸ್ ಮಾಹಿತಿ. ಹೀಗೆ DCET ಮಾಹಿತಿಗೋಸ್ಕರ ಹಿಂದೆನೂ ಸಹ ಹಿಂದಿನ ವಿಡಿಯೋಗಳಲ್ಲಿ ಯಾವುದು ಬೆಸ್ಟ್ ಕಾಲೇಜ್, ನಿಮ್ಮ ಚಾಯ್ಸ್ 1 ಎಂಟ್ರಿ ಹೇಗೆ ಮಾಡಬೇಕು, ಚಾಯ್ಸ್ 2 ಎಂಟ್ರಿ ಏನು ಹೇಳುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಎಲ್ಲದರ ಕುರಿತಾದಂತೂ ಸಹ ಹಿಂದಿನ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಆ ವಿಡಿಯೋ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕ್ತೀನಿ. ಇದೇ ರೀತಿ DCET ಹೊಸ ಅಪ್ಡೇಟ್ಗಳಿಗೋಸ್ಕರ ಪ್ಲೀಸ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್